ಮಿತ್ರರೇ ನಮಸ್ಕಾರ. ನಾವಿವತ್ತು ಗುರುವಿನ ಒಂದು ಕರ್ಕಾಟಕದ ಸಂಚಾರ ಕನ್ಯಾ ಲಗ್ನದವರಿಗೆ ಯಾವ ರೀತಿಯಾದಂತಹ ರಿಸಲ್ಟ್ ಅನ್ನು ಕೊಡುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಈ ಒಂದು ರಿಸಲ್ಟ್ ಈ ವರ್ಷದ ಎಂಡ್ ತಕ್ಕ ಮಾತ್ರ ಅಪ್ಲೈ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಗುರು ಅದಾದ ನಂತರ ಸಿಂಹಕ್ಕೆ ಹೊರಟೋಗ್ಬಿಡ್ತಾನೆ. ಗುರು ಕರ್ಕಾಟಕಕ್ಕೆ ಸುಮಾರು ಜೂನ್ ಮತ್ತು 1 ಅಥವಾ 2ನೇ ತಾರೀಕಿನ ಆಸ್ಪಾಸ್ನಲ್ಲಿ ಹೋಗ್ತಾ ಇರೋದ್ರಿಂದ ನಮಗೆ ಈ ಸಮಯದಲ್ಲಿ ಶನಿಯ ಒಂದು ಗೋಚಾರ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಗುರುವಿನ ಒಂದು ಮನೆಯಾದಂತಹ ಮೀನದಲ್ಲಿ ಶನಿ ಕುಳಿತುಕೊಂಡಿದ್ದಾನೆ. ಆದ್ರಿಂದ ಗುರು ಶನಿಯನ್ನು ಕೂಡ ಆಕ್ಟಿವೇಶನ್ಗೆ ಬರೋದ್ರಿಂದ ನಮ್ಗೆ ಈ ಗುರು ಮತ್ತು ಶನಿಯ ಎರಡು ಟ್ರಾನ್ಸಿಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಗುರು ಕನ್ಯಾ ಲಗ್ನಕ್ಕೆ 4 ಮತ್ತು 7ನೇ ಮನೆಯ ಅಧಿಪತಿ ಆಗ್ತಾನೆ. ಈ ಎರಡೂ ಏನನ್ನ ರೂಲ್ ಮಾಡುತ್ತೆ ಅಂತ ಹೇಳಿದ್ರೆ ಮನೆ, ಮನಃಶಾಂತಿ ಮತ್ತು ವೈವಾಹಿಕ ಜೀವನ, ಅಟ್ ದ ಸೇಮ್ ಟೈಮ್ ಬಿಸ್ನೆಸ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಈ ಅಧಿಪತಿ 11ನೇ ಮನೆಯಲ್ಲಿ ಉಚ್ಚ ಸ್ಥಾನಕ್ಕೆ ಹೋಗಿರೋದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಈ ವಿಷಯಗಳಲ್ಲಿ ಇವರುಗಳಿಗೆ ಈಗ ಒಳ್ಳೆಯ ಚಾನ್ಸ್ ಸಿಗುತ್ತೆ ಅನ್ನುವಂಥದ್ದು. ಆದರೆ 5 ಮತ್ತು 6ನೇ ಅಧಿಪತಿಯಾದಂತಹ ಶನಿ 7ನೇ ಮನೆಯಲ್ಲಿ ಕುಳಿತುಕೊಂಡಿರುವಂತದ್ದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಮಕ್ಕಳಿಂದ ಅಥವಾ ಎಜುಕೇಶನ್ ಇಂದ ಈ ಆಸ್ಪೆಕ್ಟ್ ಗಳಲ್ಲಿ ಒಂದಿಷ್ಟು ಪ್ರಾಬ್ಲಮ್ ಅನ್ನ ತೋರಿಸುತ್ತೆ. ಆದ್ರೆ ಗುರುವಿನ ಒಂದು ಆಸ್ಪೆಕ್ಟ್ ಈ ಶನಿಯ ಮೇಲೆ ಹೋಗ್ತಾ ಇರೋದ್ರಿಂದ ಈ ಎಲ್ಲಾ ಪ್ರಾಬ್ಲಮ್ಗಳು ನಿಮಗೆ ಬೇಗ ಕ್ಲಿಯರ್ ಆಗ್ತವೆ ಅನ್ನುವಂಥದ್ದು. ಮತ್ತು ಎರಡನೇದಾಗಿ ಯಾರಿಗಾದ್ರೂ ಪಾಲಿಟಿಕ್ಸ್ ಗೆ ಹೋಗ್ಬೇಕು ಅಥವಾ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಿರ್ತಾರೋ ಅವ್ರಿಗೆ ಇದು ಅದ್ಭುತವಾದಂತಹ ಸಮಯ. ಯಾಕೆ ಅಂತ ಹೇಳಿದ್ರೆ ಈ 4 ಮತ್ತು 7ನೇ ಮನೆಗಳು ಎರಡೂ ಮಾಸಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಮನೆಗಳಲ್ಲಿ ಅದರಲ್ಲೂ 7ನೇ ಮನೆಯಲ್ಲಿ ಈಗ ಶನಿ ಕುಳಿತಿರುವಂತದ್ದು, ಮಾಸಸ್ಗಳ ಮನೆಯಲ್ಲಿ ಮಾಸಸ್ಗಳ ಪ್ಲಾನೆಟ್ ಕುಳಿತಿರುವಂತದ್ದು ಅದ್ಭುತ ಸಮಯ, ಎಸ್ಪೆಷಲಿ ಪೊಲಿಟಿಕ್ಸ್ ಅಲ್ಲಿರೋರ್ಗೆ ಮತ್ತು ಬಿಸ್ನೆಸ್ ಅಲ್ಲಿರೋರ್ಗೆ. ಮತ್ತು 4ನೇ ಮನೆ ಅಧಿಪತಿಯಾದಂತಹ ಗುರು ಕೂಡ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡಿರೋದ್ರಿಂದ ಈಗ ಕನ್ಯಾ ಲಗ್ನದವ್ರಿಗೆ ಎಲ್ಲಾ ರೀತಿಯಿಂದಲೂ ಶುಭವಾಗಿರುತ್ತೆ. ಎಸ್ಪೆಷಲಿ ನೇಮು, ಫೇಮು, ಆಕ್ಟಿಂಗು, ಈ ರೀತಿಯಾಗಿ ಜನಗಳ ಮಧ್ಯೆ ಯಾರು ತಮ್ಮ ಕೆರಿಯರ್ ಅನ್ನ ರೂಪಿಸ್ಕೋಬೇಕು ಅಂತಿರ್ತಾರೋ ಅವ್ರಿಗೆ ಅದ್ಭುತವಾದಂತಹ ಸಮಯ ಆಗಿರುತ್ತೆ. ಆದ್ರೆ ಇನಿಷಿಯಲಿ ಇವ್ರುಗಳು ಸ್ವಲ್ಪ ಪ್ರಾಬ್ಲಮ್ ಅನ್ನ ಅನುಭವಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಐದರ್ ಅದು ಲವರ್ ಇಂದ ಆಗಿರ್ಬೋದು ಅಥವಾ ಎಜುಕೇಶನ್ ಇಂದ ಆಗಿರ್ಬೋದು ಅಥವಾ ಯಾವುದೋ ಒಂದು ಕೋರ್ಟ್ ಕೇಸು, ಡಿಸ್ಪ್ಯೂಟ್ಸ್, ಈ ಪ್ರಾಬ್ಲಮ್ ಸ್ಟಾರ್ಟಿಂಗ್ ಬಂದ್ರೂ ಕೂಡ ಅದಾದ ನಂತರ ಗುರುವಿನ ಒಂದು ಬ್ಲೆಸ್ಸಿಂಗ್ಸ್, ಆಶೀರ್ವಾದದ ಮುಖಾಂತರ ನೀವು ಇದನ್ನೆಲ್ಲ ಓವರ್ಕಮ್ ಮಾಡಿ ಒಳ್ಳೆಯ ರಿಸಲ್ಟ್ ಅನ್ನ ಈ ವಿಷಯದಲ್ಲಿ ತಗೋಬಹುದು.